ಶೀರೂರು ಭಾಗದಲ್ಲಿ ಗುಡ್ಡ ಕುಸಿತಾಗಿ ಇವತ್ತು 10 ದಿನದಿಂದಲೂ ಕೂಡ ಸ್ಥಳದಲ್ಲಿ ಬಿಡುಬಿಟ್ಟಿರುವಂಥ ಸ್ಥಳೀಯ ಶಾಸಕ ಸತೀಶ್ ಸೈಲೂರು ಡೇ 1 ಹೇಳಿದ್ರು ಶಾಸಕರು, ನನ್ನ ಅನುಭವದ ಪ್ರಕಾರ ಟ್ರಕ್ ರಸ್ತೆ ಮೇಲೆ ಇಲ್ಲ, ನದಿಯಲ್ಲಿರ್ಬೋದು ಅಂತೇಳಿ. ನೋಡಿ, ಅವರ ಅನುಭವದ ಆಧಾರದಲ್ಲಿ ನಿನ್ನೆ ಅವರು ನದಿಯ ಒಳಗಡೆ ರಬ್ಬರ್ ಬೋಟ್ನ ಮೂಲಕ ತೆರಳಿ ಅಲ್ಲಿ ಒಂದು ಜಾಗವನ್ನು ನೋಡ್ಕೊಂಡು ಬಂದಿದ್ರು. ಇವತ್ತು ಡ್ರೋನನ್ನು ಹಾರಾಟ ಮಾಡಲಾಗಿತ್ತು. ನೇವಿಯರು ಕೂಡ ಹೋಗಿ ಒಂದಷ್ಟು ಹುಡುಕಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ಬಳಿಕವೂ ಕೂಡ ಶಾಸಕರು ಇಲ್ಲಿನ ಶೋಧ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಪಡೆಗೆ ಒಂದು ಮಾತನ್ನು ಹೇಳಿದ್ರು, ನನ್ನ ಜವಾಬ್ದಾರಿ ನೀವು ಈ ಜಾಗದಲ್ಲಿ ಹುಡುಕಿ ಅಂತೇಳಿ. ಆ ಮಾಹಿತಿ ಆಧರಿಸಿ ಇಲ್ಲಿರುವಂಥ ಪೋಕ್ಲೈನರ್ ಅದನ್ನು ಎತ್ತುವಂಥ ಕೆಲಸವನ್ನು ಮಾಡಿದಾಗ ನೋಡಿ, ಇದು ಇಲ್ಲಿ ಕುರುಹು ಪತ್ತೆ ಆಗಿದೆ, ಟ್ರಕ್ ಇರುವಂತಹ ಕುರುಹು ಪತ್ತೆ ಆಗಿದೆ. ಇದು ಶಾಸಕರು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆಗೆ ಆ ಟ್ರಕ್ನ ಒಳಗಡೆ ಇದ್ದಂತಹ ಒಂದಷ್ಟು ಕುರುಹುಗಳು ಈಗ ಹೊರಕ್ಕೆ ಬರುವಂಥ ಕೆಲಸಗಳಾಗ್ತಾ ಇದೆ. ನಮ್ಮೊಂದಿಗೆ ಶಾಸಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ನೇರವಾಗಿ. ಶಾಸಕರೇ, ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ನೀವು ಕೊಟ್ಟಂಥ ಮಾಹಿತಿ ಆಧರಿಸಿ ಈಗ ಒಂದಷ್ಟು ನೋಡಿ, ಅಲ್ಲೂ ಕೂಡ ಒಂದಷ್ಟು ಬರ್ತೀನಿ, ಮಾತಾಡ್ತೀನಿ. ನೋಡಿ, ಎಸ್, ಈಗ ನೋಡಿ ಆ ಟ್ರಕ್ನ ಬಕೀಟ್ ಏನಿದೆ, ಆ ಬಕೀಟ್ ಕೂಡ ಪತ್ತೆ ಆಗಿರುವಂಥದ್ದು. ಬಕೀಟ್ ನೋಡಿ, ಆ ಒಂದು ಟ್ರಕ್ಕಲ್ಲಿ ಇದ್ದಂಥ ಬಕೀಟ್ಗಳು ಕೂಡ ಪತ್ತೆ ಆಗ್ತಾ ಇದೆ. ನೋಡಿ, ಅದನ್ನು ಕೂಡ ತೋರಿಸುವಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಟ್ರಕ್ ಇರೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಈಗ ಆ ಒಂದು ಜಾಗದಲ್ಲಿ ಶಾಸಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಶಾಸಕರೇ, ನೋಡಿ, ನೀವು ಒಂದು ಜವಾಬ್ದಾರಿನ ತಗೊಂಡು ರಿಸ್ಕ್ ಇದ್ರೆ ನಾನೇ ತಗೋತೀನಿ ಅಂತ ಹೇಳಿ ಆ ಜಾಗವನ್ನು ಹುಡುಕಿದ್ರಿ. ಈಗ ಅಲ್ಲಿ ಬಕೀಟ್ ಆಗಿರ್ಬೋದು ಅಥವಾ ಮರದ ದಿಮ್ಮಿಗಳಾಗಿರ್ಬೋದು ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಅಂತ? ಅಲ್ಲ, ಏನು ಗೊತ್ತುಂಟಾ, ಇದು ನನ್ನ ಪ್ರಕಾರ ಗಾಡಿ ಒಂದಾನೊಮ್ಮೆ ಉರುಳಿದ್ರು ಸಹ ಮನುಷ್ಯರು ಇಲ್ಲೇ ಇರಬೇಕು ಅಂತ ಹೇಳ್ಕೊಂಡು ನನ್ನೊಂದು ವಿಚಾರ. ಗಾಡಿ ಇರಬೇಕು, ಗಾಡಿ ಇಲ್ದಿದ್ರೆ ಮಣ್ಣಾದರೆ ವೆಹಿಕಲ್ ನೀರಲ್ಲಿ ಹೋಗ್ಬೋದು. ಆದರೆ ಏನು ಹೋಟೆಲ್ ಇತ್ತಲ್ಲ, ಆ ಹೋಟೆಲ್ನಲ್ಲಿ ಅವರು ಊಟಕ್ಕೆ ಕೂತ್ಕೊಂಡಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್. ಅದು ಇಲ್ಲೇ ಇರಬೇಕಂತ ನನ್ನೊಂದು ಊಹೆ ಇದೆ. ಅದರ ಪ್ರಯತ್ನ ನಾನು ರಾತ್ರಿ ಇವತ್ತು ಮಾಡ್ತಾ ಇದ್ದೇನೆ. ಈಗ ಬಕೀಟ್ಗಳೆಲ್ಲ ಸಿಗ್ತಾ ಇರೋದು ನೋಡಿದ್ರೆ ಅದು ಮನೆ ಆ ಮನೆ ಟೀ ಹೋಟೆಲ್ ಅದು. ಮತ್ತು ಅಂದರೆ ಟೀ ಹೋಟೆಲ್ನಲ್ಲಿ ಒಂದಾನೊಮ್ಮೆ ಟೀ ಕುಡಿಲಿಕ್ಕೆ ಕೂತಿದ್ರೆ ಆ ಕಾರ್ನರ್ನಲ್ಲೇ ಇರಬೇಕಂತ ನನಗೆ ಒಂದು ಡೌಟ್ ಕಾಣ್ತಾ ಇದೆ. ಈಗ ಇವತ್ತು ಹೇಗೆ ಕಾರ್ಯಾಚರಣೆ ನಡೀತು, ಜೊತೆಗೆ ಡ್ರೋನನ್ನು ಹೇಗೆಲ್ಲ ಬಳಕೆ ಮಾಡಿಕೊಳ್ಳಲಾಯಿತು, ಎಷ್ಟು ಸಾಕು? ನಾವು ಎಲ್ಲ ಥರದ ಒಂದು 4 ಪಾಯಿಂಟನ್ನು ಡಿಟೆಕ್ಟ್ ಮಾಡಿದ್ದೇವೆ. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ಡ್ರೋನ್ನಲ್ಲಿ ಒಂದು ದೊಡ್ಡ ಟ್ರಕ್ಕಿನ ಒಂದು ಶೇಪ್ ಕಾಣ್ತಾ ಇದೆ, ಒಂದು ಕ್ಯಾಬಿನ್ ಇರ್ಬೋದು ಅಂತ ಕಾಣ್ತಾ ಇದೆ, ಯಾವುದು ಅನಿಲ ಟ್ಯಾಂಕರ್ದು, ಒಂದು ವಯರ್ದು ಒಂದು ಫ್ರೇಮ್ ಕಾಣ್ತಾ ಇದೆ, ಮತ್ತೊಂದು ಬ್ಯಾರಿಕೇಡ್ ವಾಲ್ ಕಾಣ್ತಾ ಇದೆ. ಇದನ್ನೆಲ್ಲ ಚೆಕ್ ಮಾಡಿದರೆ ಇದು ನೀರಲ್ಲಿ ಅವರು ಹರಿದು ಗಾಡಿ ಹೋಗಿರ್ಬೋದು, ಬಹುಶಃ ಜನ ಇಲ್ಲೇ ಇರ್ಬೋದು ಅಂತ ನನಗೊಂದು ಡೌಟ್ ಉಂಟು. ಈಗ ಇವತ್ತು ಸೆಂಟ್ರಲ್ ಸೆಷನಲ್ಲೂ ಕೂಡ, ಪಾರ್ಲಿಮೆಂಟ್ ಸೆಷನಲ್ಲೂ ಕೂಡ ಈ ಭಾಗದ ವಿಚಾರವಾಗಿ ಚರ್ಚೆಗಳಾಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬಂತು. ತಾವೇನು ಹೇಳ್ತೀರಿ ಇದಕ್ಕೆ? ಇಲ್ಲಿ ನೋಡಿ, ಒಂದು ಆರೋಪ ಪ್ರತ್ಯಾರೋಪ ಮಾಡೋದಕ್ಕಿಂತ ಇಲ್ಲಿ ತಾವೆಲ್ಲ ಇದ್ದೀರಿ. ಫ್ರಮ್ ದ ಡೇ 1 ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಡ್ರೋನನ್ನು ತಂದ್ವಿ, ಮೆಟಲ್ ಡಿಟೆಕ್ಟರನ್ನು ತಂದ್ವಿ, 6 ಮೀಟರ್ ಡಿಟೆಕ್ಟರ್ ತಂದ್ವಿ, 10 ಮೀಟರ್ ಡಿಟೆಕ್ಟರ್ ತಂದ್ವಿ, ರಡಾರನ್ನು ತಂದ್ವಿ. ಆಮೇಲೆ ಈಗ ಈ ಏನು ಬೂಮ್ ಇತ್ತಲ್ಲ, 60 ಫೀಟ್ ಬೂಮ್, ಅದನ್ನು ತಂದ್ವಿ ಇವತ್ತು. ಆಮೇಲೆ ನಮ್ಮ ಯಾರು ಜನರಲ್ ನಮ್ಮ ಆರ್ಮಿಯವನ ಒಂದು ಇದಿತ್ತು, ಏನು ಇನ್ಸ್ಟ್ರೂಮೆಂಟ್ ಡ್ರೋನ್, ಅದನ್ನು ತಂದ್ವಿ. ಎಲ್ಲ ಥರದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು. ಖಂಡಿತವಾಗಿ ಇಲ್ಲಿ 10 ದಿವಸ ನಾವು ವರ್ಕನ್ನು ಮಾಡ್ತಾ ಇದ್ದೇವೆ ವಿನಃ ಯಾವ ಒಂದು ಇಲ್ಲಿ ನಿಂತ್ಕೊಂಡು, ನೀರಲ್ಲಿ ನಿಂತ್ಕೊಂಡು, ಈ ಗುಡ್ಡದ ಅಂಚಿನಲ್ಲಿ ಜೀವನದ ಒಂದು ಆಸೆಯನ್ನು ಬಿಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದರ ಏನಾಗಿದೆ, ನಾವು 4 ದಿವಸ ಸ್ವಲ್ಪ ವೇಸ್ಟ್ ಆಯಿತು. ಯಾಕಂತ ಹೇಳಿದ್ರೆ ಆ ಗುಡ್ಡದ ಅಂಚಿಗೆ ನಮಗೆ ಅವರು ಇದನ್ನು ಭಾರತ್ ಬೆಂಜಿನ GPS ಟ್ರ್ಯಾಕನ್ನು ನೋಡ್ಕೊಂಡು ಹೋಗಿ ನಾವು ಸ್ವಲ್ಪ ಡಿಲೇ ಆಯಿತು. ಆದರೂ ಸಹ ನಾವು ಇದನ್ನು ಈಗ ರಾತ್ರಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ರಾತ್ರಿ ಇಲ್ಲಿ ನಿಂತು ನಾವು ಈ ಕೆಲಸವನ್ನು ಮುಗಿಸ್ತೇವೆ. ಈ ಮನೆಗಳ ಕೆಲವು ಏನು ಬಾಳೆ ಗಿಡ ಇದೆಲ್ಲ ಸಿಗ್ತಾ ಇದೆ. ಇದನ್ನೆಲ್ಲ ನೋಡಿದರೆ ಒಂದೊಮ್ಮೆ ಚಹಾ ಕುಡಿಲಿಕ್ಕೆ ಅಥವಾ ಕೂತ್ಕೊಂಡ್ರೆ
ಅವರು ಅಲ್ಲೇ ಇರ್ಬೋದು ಅಂತ ಡೌಟ್ ಆಗ್ತದೆ. ಅರ್ಜುನ್ ಜೊತೆಗೆ ಜಗನ್ನಾಥ್ ನಾಯ್ಕ್ ಜೊತೆಗೆ ಲೋಕೇಶ್ ಬಗ್ಗೆ, ಸರವಣನ ಬಗ್ಗೆ ನೀವು ಮಧ್ಯಾಹ್ನ ಹೇಳಿದ್ರಿ, ಆಫ್ ಬಾಡಿ ಸಿಕ್ಕಿದೆ, DNA ರಿಪೋರ್ಟ್ ಕೂಡ ಬಂದಾಗಿದೆ, ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ಈಗ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ಬಗ್ಗೆ ಏನು ಮಾಹಿತಿ? ನನ್ನ ಪ್ರಕಾರ ಜಗನ್ನಾಥ್ ಮತ್ತು ಲೋಕೇಶ್ ಏನು ಬಾಡಿ ಇತ್ತಲ್ಲ, ಒಂದಾನೊಮ್ಮೆ ಅದು ತೇಲಿ ಒಂದು 4 ದಿವಸದ ಒಳಗೆ 5 ದಿವಸ ಒಳಗೆ ಸಿಗಬೇಕಿತ್ತು. ಅದು ತೇಲಿ ಇನ್ನೂ ತನಕ ಸಿಕ್ಕಿಲ್ಲ ಅಂದಮೇಲೆ ನನಗೆ ಡೌಟ್ ಉಂಟು ಇಲ್ಲೇ ಇರ್ಬೋದು ಅಂತ ಹೇಳ್ಕೊಂಡು. ಹೌದು. ಓಕೆ, ಇದಾಗಿತ್ತು ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಮಾತು. ಡೇ 1 ಇಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ಪಾರ್ಲಿಮೆಂಟ್ ಸೆಷನಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ. ನಾವು ಪ್ರತ್ಯಕ್ಷವಾಗಿ ಕೂಡ ಗಮನಿಸಿದ್ದೀವಿ, ಶಾಸಕರು ಇಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಟೀ ಸ್ಟಾಲ್ನ ಒಂದಷ್ಟು ಕುರುಹುಗಳು ಕೂಡ ಪತ್ತೆಯಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.